ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಆಸ್ತಿ ಆಸೆ ಮಾನವೀಯತೆಯನ್ನ ಎಷ್ಟು ಕ್ರೂರವಾಗಿ ನುಂಗಿಬಿಡುತ್ತದೆ ಎಂಬುದಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. 90 ವರ್ಷದ ವೃದ್ಧೆ ದಾನಶೀಲತೆಗಾಗಿ ಪ್ರಸಿದ್ಧಳಾಗಿದ್ದ ಚಂದ್ರವ್ವ ದಾನವ್ವ ಅವರನ್ನ ಆಕೆಯದೇ ಅಣ್ಣನ ಮಕ್ಕಳು ಪಿತ್ರಾರ್ಜಿತ ಆಸ್ತಿಗಾಗಿ ಅಮಾನವೀಯವಾಗಿ ಹತ್ಯೆ ಮಾಡಿದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ನಡೆದಂತಹ ಈ ಘಟನೆ ರಾಜ್ಯವ್ಯಾಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಸಂಪೂರ್ಣ ವರದಿಯನ್ನ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಕೂಡಲೇ ರಹಸ್ಯ ಹಾಗೂ ರೋಚಕಮಯ ಸುದ್ದಿಗಳಿಗಾಗಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪ್ರೋತ್ಸಾಹಿಸುವುದನ್ನು ಮರಿ. ಎಸ್ ವೀಕ್ಷಕರೇ, ಬಾಳಿನುದ್ದಕ್ಕೂ ದೇವರ ಸೇವೆ, ದಾನ ಧರ್ಮ ಮತ್ತು ಸರಳ ಜೀವನವೇ ಉಸಿರಾಗಿಸಿಕೊಂಡಿದ್ದ 90 ವರ್ಷದ ವೃದ್ಧೆ ಚಂದ್ರವ್ವ ತಂದೆ ಮಲ್ಲಪ್ಪ ನಿಲಜ್ಗಿ ಇಂದು ಆಸ್ತಿ ಆಸೆಯ ಬಲಿಯಾಗಿದ್ದಾರೆ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡು ಮದುವೆಯಾದ ಒಂದೇ ಒಂದು ವರ್ಷದಲ್ಲೇ ಪತಿಯನ್ನ ಕಳೆದುಕೊಂಡಿದ್ದ ಚಂದ್ರವ್ವ ಪುನರ್ವಿವಾಹವಿಲ್ಲದೆ ದೇವರ ಸೇವೆಯಲ್ಲೇ ಜೀವನ ಸಾಗಿಸಿ ತೀರದಾಳದ ಶ್ರೀ ಅಲ್ಲಮಪ್ರಭು ದೇವಸ್ಥಾನದ ಸಮೀಪ ವಾಸವಿದ್ದು ತರಕಾರಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಲಕ್ಷಾಂತರ ರೂಪಾಯಿ ದಾನ ನೀಡಿದ್ರು. ಇದಕ್ಕಾಗಿಯೇ ಅವರು ಜನರ ಪಾಲಿಗೆ ಚಂದ್ರವ್ವ ದಾನವ್ವ ಆಗಿದ್ರು. ಚಂದ್ರವ್ವಳ ತಂದೆಗೆ ಇದ್ದ 40 ಎಕರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಮ್ಮ ನ್ಯಾಯಸಮ್ಮತ ಹಕ್ಕಿಗಾಗಿ ಅವರು 35 ವರ್ಷಗಳ ಹಿಂದೆ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ನ್ಯಾಯಾಲಯವು 11 ಎಕರೆ ಜಮೀನು ನೀಡುವಂತೆ ಆದೇಶ ನೀಡಿದ್ದೇ ಅವರ ಸಾವಿಗೆ ಕಾರಣವಾಯಿತು. 2026 ಜನವರಿ 13ರಂದು ಜಮೀನಿನ ಸರ್ವೆಗಾಗಿ ಜಗದಾಳ ಗ್ರಾಮಕ್ಕೆ ಕರೆಸಿಕೊಂಡ ಆರೋಪಿಗಳು ಚಹಾ ಕುಡಿಯೋಣ ಎಂದು ಹೇಳಿ ವೃದ್ಧೆಯನ್ನ ಕಾಲುವೆಯ ಬಳಿ ಕರೆದೊಯ್ದು ಘಟಪ್ರಭಾ ಕಾಲುವೆಗೆ ತಳ್ಳಿ ಕೊಲೆ ಯತ್ನ ನಡೆಸಿದ್ದಾರೆ. ನಂತರ ನಾಟಕೀಯವಾಗಿ ರಕ್ಷಿಸಿದಂತೆ ನಟಿಸಿ ಚಿಕಿತ್ಸೆ ನೆಪದಲ್ಲಿ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಗೋಕಾಕ ಮಾರ್ಗದ ಗುರ್ಲಾಪುರ ಕ್ರಾಸ್ ಬಳಿ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾರೆ ಎಂಬ ಭೀಕರ ಸತ್ಯ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಮೃತದೇಹವನ್ನ ಸಹಜ ಸಾವು ಎಂದು ಬಿಂಬಿಸಲು ಯತ್ನಿಸಿದ್ರು. ಚಂದ್ರವ್ವಳನ್ನ ತಾಯಿ ಸಮಾನವಾಗಿ ನೋಡಿಕೊಂಡಿದ್ದಂತಹ ದೇವಸ್ಥಾನದ ಅರ್ಚಕ ಕಾಡಯ್ಯ ಅವರಿಗೆ ಅನುಮಾನ ಮೂಡಿದ್ದು ಬನಹಟ್ಟಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಳಿಕ ಸತ್ಯ ಬಯಲಾಗಿದೆ. ಪೊಲೀಸ್ ಮಾಹಿತಿಯಲ್ಲಿ ಏನಿದೆ? ಹೌದು ವೀಕ್ಷಕರೇ, ಪ್ರಕರಣ ದಾಖಲಿಸಿಕೊಂಡ ಬನಹಟ್ಟಿ PSI ಶಾಂತಹಳ್ಳಿಯವರ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು ಆರೋಪಿಗಳಾದ ಪರಪ್ಪ ನಿಲಜ್ಗಿ, ಸದಾಶಿವ್ ನಿಲಜ್ಗಿ, ಶಂಕರಪ್ಪ ನಿಲಜ್ಗಿ, ಸಿದ್ದಪ್ಪ ನಿಲಜ್ಗಿ ಮತ್ತು ಮಲ್ಲಪ್ಪ ನಿಲಜ್ಗಿ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್, ಜಮಖಂಡಿ DYSP ರೋಷನ್ ಜಮೀರ್ ಮತ್ತು CPI HR ಪಾಟೀಲ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಕೇವಲ ಒಂದು ಕೊಲೆ ಮಾತ್ರವಲ್ಲ, ಇದು ಕುಟುಂಬ ಸಂಬಂಧಗಳ, ಆಸ್ತಿ ಆಸೆಯ ಅಂಧತ್ವ ಮತ್ತು ಮೌಲ್ಯಗಳ ಪತನದ ಕಪ್ಪು ಅಧ್ಯಾಯ. ದೇವರ ಸೇವೆ ಮತ್ತು ದಾನದಲ್ಲೇ ಬದುಕು ಕಳೆದ ಚಂದ್ರವ್ವಳ ಅಂತ್ಯ ಸಮಾಜದ ಆತ್ಮಾವಲೋಕನಕ್ಕೆ ಒಂದು ದೊಡ್ಡ ಪ್ರಶ್ನೆ ಸಿಕ್ಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ರೋಚಕ ಹಾಗೂ ರಹಸ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕ್ರೈಮ್ ಪ್ರಪಂಚ ಡಿಜಿಟಲ್ ಸುದ್ದಿ ವಾಹಿನಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.